ಪ್ರಧಾನಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಸಾರ್ವಜನಿಕರೊಂದಿಗೆ ವೀಕ್ಷಿಸಿದರು. ದೂರದರ್ಶನದೊಂದಿಗೆ ಬಿವೈ ರಾಘವೇಂದ್ರ, ಯುವ ಶಕ್ತಿಯ ಅಭ್ಯುದಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆ, ಪರಿಶ್ರಮ ಅಪಾರವಾಗಿದೆ. ಯುವಕರಿಗಾಗಿ ನಿರಂತರ ಉಪಯುಕ್ತ ಯೋಜನೆಗಳ ಪ್ರಯೋಜನ ನೀಡುವಲ್ಲಿ ಕೇಂದ್ರ ಬದ್ಧವಾಗಿದೆ ಎಂದರು. Respected Modi ji, they gave maximum gave skill-related programs and raising the number of medical seats like that, and category OBC medical seats category hike that seats also. So like this number of program is there. So always our PM government give the welfare of the youth. So community will be sure to the we will go with the youth, no issues. ಶಾಸಕ ಎಸ್ಎನ್ ಚನ್ನಬಸಪ್ಪ, ಮನೆ ಮನೆಗಳಲ್ಲೂ ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಪ್ರಗತಿ ವೇಗಗತಿಯಲ್ಲಿದೆ ಎಂದು ತಿಳಿಸಿದರು. ಶಿವಮೊಗ್ಗದಲ್ಲಿ ಸಾಧನೆ ಮಾಡಿರುವಂತ ವ್ಯಕ್ತಿಯ ಪರಿಚಯ ಮಾಡಿಕೊಟ್ಟಿದ್ದು ನಮಗೆ ಯಾರು ಅಂತ ಹೇಳಿದ್ರೆ ನಾವ್ಯಾರು ಅಲ್ಲ, ಮೋದಿನೇ ನಮಗೆ ಪರಿಚಯ ಮಾಡಿಕೊಟ್ರು. ಅಂದ್ರೆ ಈ ದೇಶ ಹೇಗಿದೆ ಅಂತ ತೋರಿಸೋ ಕೆಲಸ, ವಿವಿಧತೆಯಲ್ಲಿ ಏಕತೆ ಕಂಡಿರುವಂತ ರಾಷ್ಟ್ರ ಅನ್ನೋದಕ್ಕೆ ಮೋದಿ ಮನ್ ಕಿ ಬಾತ್ ನೋಡಿದ್ರೆ ಅದು ಪ್ರತ್ಯಕ್ಷದರ್ಶಿ, ಅದು ಸಾಕ್ಷಿ. ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಪ್ರದೀಪ್, ಕಾರ್ಯಕ್ರಮದಲ್ಲಿ ದೇಶದ ಹಲವು ಪ್ರಗತಿಪರ ಬೆಳವಣಿಗೆಗಳ ಬಗ್ಗೆ ಪ್ರಧಾನಿ ಬೆಳಕು ಚೆಲ್ಲಿದ್ದು ಜನತೆಗೆ ಪ್ರೇರಣೆಯ ಸಂದೇಶ ಸಾರಿದ್ದಾರೆ ಎಂದು ಹೇಳಿದರು. ಅನೇಕ ಹಾಗೆ ಪೆಟ್ರೋಲ್ ಬಂಕ್ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಎಲ್ಲ ಅಸಂಘಟಿತ ವಲಯ ಕಾರ್ಮಿಕರು ಈ ದಿನ ಸೇರ್ಕೊಂಡಿದ್ದಾರೆ. ಇದು ವಿಶೇಷ ಅನ್ಸುತ್ತೆ. ಈ ದಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಮನ್ ಕಿ ಬಾತ್ ನಡೀತಿರೋದು. ಕಾವೇರಿ ಚೌಹಾಣ್, ಲಂಬಾಣಿ ಸಮುದಾಯದ ಕಸೂತಿ ಸಂಸ್ಕೃತಿಯನ್ನು ದೇಶದೆಲ್ಲೆಡೆ ಹೆಮ್ಮೆಯಿಂದ ಎತ್ತರಕ್ಕೆ ಕೊಂಡೊಯ್ಯುತ್ತಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ಮಾಡಬೇಕು ಅಂದ್ರೆ ತುಂಬಾನೇ ಮಾಡಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಮೋದಿಜಿಯವರು ಇನ್ನ ಸುಮಾರು ವರ್ಷ ಇದೇ ತರ ಪ್ರಧಾನಿ ಆಗ್ಲಿ ಅನ್ನೋದು ನಮ್ಮ ಆಶಯ.